ವಾರ್ತೆಗಳ ಪ್ರಾಯೋಜಕರು India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮಿನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್, ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್, ಸುಖ್ ಶಾಂತಿ ನಗರ್ ನಿಯರ್ FCI ಗೋಡೌನ್, ಆಶಾಪುರ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿದ್ಧಾಂತ ಶಿಖಾಮಣಿ ಉಪನ್ಯಾಸ ಮತ್ತು ಇಷ್ಟಲಿಂಗ ಪೂಜೆ ಸಮಾರೋಪ. ಪೂರ್ಣ ಕುಂಭ ಕಳಸಗಳ ಮೆರವಣಿಗೆ. ಶುದ್ಧ ಮನಸ್ಸಿನ ಪೂಜೆ ಗಂಗೆಯಷ್ಟೇ ಪವಿತ್ರವಾದದ್ದು, ಕಾಶಿ ಜಗದ್ಗುರು. ಕಸ ವಿಲೇವಾರಿ 6 ಹೊಸ ಟ್ರ್ಯಾಕ್ಟರ್ಗಳ ಉದ್ಘಾಟನೆ. ಕಸ ವಿಲೇವಾರಿ ವ್ಯವಸ್ಥೆಯಲ್ಲಿ ಸುಧಾರಣೆ. ಶೀಘ್ರದಲ್ಲಿ ಆಪ್ ಮೂಲಕ ಜನರ ದೂರುಗಳ ವಿಲೇವಾರಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಮಾನ್ವಿ ತಾಲೂಕಿನಲ್ಲಿ ಕೃಷಿ ಹೊಂಡ ನಿರ್ಮಾಣದ ಹೆಸರಿನಲ್ಲಿ ಅಕ್ರಮ. ತನಿಖೆಗೆ ಆಗ್ರಹಿಸಿ ಜಾಗೃತ ರೈತ ಸಂಘದಿಂದ ಪ್ರತಿಭಟನೆ. ಸಿಂಗನೋಡಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ. ತನಿಖೆಗೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ಮನವಿ. ಆರೋಗ್ಯ ಇಲಾಖೆ ಉಪಕೇಂದ್ರಗಳ ದುರಸ್ತಿ ಹೆಸರಿನಲ್ಲಿ ಅಕ್ರಮ. ತನಿಖಾಧಿಕಾರಿಗಳ ನಡೆ ಖಂಡಿಸಿ ಪ್ರತಿಭಟನೆ. ಆಹಾರ ಪದಾರ್ಥಗಳ ಮೇಲೆ GST ರದ್ದಿಗೆ ಆಗ್ರಹಿಸಿ STPI ಪ್ರತಿಭಟನೆ. ಸರ್ಕಾರಿ ಸ್ಥಳ ಅತಿಕ್ರಮಿಸಲು ಹುನ್ನಾರ, ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಮತ್ತು ಆಹಾರ ಧಾನ್ಯಗಳ ಮೇಲೆ ವಿಧಿಸಿರುವ GST ಹಿಂಪಡೆಯಲು ಒತ್ತಾಯ. ವಾರ್ತೆಗಳ ವಿವರ. ಶ್ರೀ ಸಿದ್ಧಾಂತ ಶಿಖಾಮಣಿ ಉಪನ್ಯಾಸ ಹಾಗೂ ಇಷ್ಟಲಿಂಗ ಪೂಜೆಯ ಸಮಾರೋಪ ಸಮಾರಂಭದ ಅಂಗವಾಗಿ ಬೆಳಗ್ಗೆ 108 ಕುಂಭಗಳ ಮೆರವಣಿಗೆ ನಡೆಸಲಾಯಿತು. ಅನೇಕ ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪ್ರಾರಂಭ ಪೂರ್ಣ ಕುಂಭ ಕಳಸ ಮೆರವಣಿಗೆ ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ವೀರಶೈವ ಕಲ್ಯಾಣ ಮಂಟಪಕ್ಕೆ ಆಗಮಿಸಿತು. ಕಾಶಿ ಜಗದ್ಗುರು ಶ್ರೀ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಭಗವತ್ಪಾದರು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಜರುಗಿದವು.
ಬರ್ರಿ. ಮನುಷ್ಯ ಶುದ್ಧವಾಗಿದ್ದರೆ ಅಲ್ಲಿಯೇ ಗಂಗೆ ಇರುತ್ತಾಳೆ. ಶುದ್ಧ ಮನಸ್ಸಿನಿಂದ ಪೂಜಿಸುವುದು ಎಲ್ಲವೂ ಪವಿತ್ರ ಎಂದು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗತ್ಪಾದರು ಹೇಳಿದರು. ಅವರಿಂದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸಿದ್ಧಾಂತ ಶಿಖಾಮಣಿ ಉಪನ್ಯಾಸ ಮತ್ತು ಇಷ್ಟಲಿಂಗ ಪೂಜೆ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಪುಣ್ಯ ಪ್ರಾಪ್ತಿ ಮಾಡುತ್ತವೆ. ನಿತ್ಯ ಕರ್ಮದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹಿಸುವುದು ಅಗತ್ಯವಾಗಿದೆ. ಗಂಗೆಯ ಮನಸ್ಸಿನಿಂದ ನಗರದ ಜನರು ವಾರದವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯ ಪ್ರಾಪ್ತಿ ಪಡೆದುಕೊಂಡಿದ್ದೀರಿ ಎಂದರು. ಕಾಶಿ ಕ್ಷೇತ್ರದೊಳಗೆ ವಿಶ್ವನಾಥ ದೇವಸ್ಥಾನದ ಕಾರಿಡಾರ್ ಉದ್ಘಾಟನಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ವತಃ ಗಂಗಾದಲ್ಲಿ ಸ್ನಾನ ಮಾಡಿ ನದಿಯಿಂದ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ವಿಶ್ವನಾಥನಿಗೆ ಅಭಿಷೇಕ ಮಾಡಿದ್ದನ್ನು ಎಲ್ಲ ಕಣ್ಣಾರೆ ನೋಡಿದೆ. ರಾಷ್ಟ್ರಪತಿನೂ ಆಗಿರ್ಬೋದು, ಪ್ರಧಾನಮಂತ್ರಿನೂ ಆಗಿರ್ಬೋದು, ಅಥವಾ ಜಗದ್ಗುರುಗಳು ಆಗಿರ್ಬೋದು, ಎಲ್ಲರಿಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಧರ್ಮಕರ್ಮ ಅಂತ ಅದು ಲಿಂಗಕ್ಕೆ ರುದ್ರಾಭಿಷೇಕ ಮಾಡ್ತಕ್ಕಂಥದ್ದು. ಇವೆಲ್ಲ ತಾಯಂದಿರು ನಂಗನ ಕಲಶದೊಳಗೆ ಗಂಗೆಯನ್ನು ತೆಗೆದುಕೊಂಡು ಬಂದು ಜಗದ್ಗುರುವರು ಇಷ್ಟರಲ್ಲಿ ನಿಮ್ಮ ಸ್ವತಃ ಹಸ್ತಗಳಿಂದ ಅಭಿಷೇಕವನ್ನು ಮಾಡಿದೆ. ಇದರಷ್ಟು ದೊಡ್ಡ ಪುಣ್ಯ ಮತ್ತು ಯಾವುದೂ ಕೂಡ ಇಲ್ಲ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಶಿವರಾಜ್ ಪಾಟೀಲ್, ಒತ್ತಡ ಬದುಕಿನಲ್ಲಿ ಕಾಶಿ ಜಗದ್ಗುರುಗಳು ಆಗಮಿಸಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕೊಂಡೊಯ್ದಿದ್ದು ಎಲ್ಲರೂ ಕೃತಜ್ಞತರು ಎಂದು ಹೇಳಿದರು. ನಿತ್ಯ ಬದುಕಿನಲ್ಲಿ ಆಧ್ಯಾತ್ಮ ಒಲುಮೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ನಾಡಿನಾದ್ಯಂತ ಧರ್ಮ ಜಾಗೃತಿ ಮೂಡಿಸುವ ಮೂಲಕ ಸಿದ್ಧಾಂತ ಶಿಖಾಮಣಿ ತಿರುಳು ಜನರಿಗೆ ತಿಳಿಸಿರುವುದು ಕೃತಾರ್ಥ ಭಾವ ಮೂಡಲು ಕಾರಣವಾಗಿದೆ ಎಂದರು. ನಂತರ ಕಾಶಿ ಜಗದ್ಗುರುಗಳ ತುಲಾಭಾರ ಕಾರ್ಯಕ್ರಮ ನೆರವೇರಿತು. ಇಂತಹ ಕಲಿಯುಗದಲ್ಲಿ ನಾವೆಲ್ಲರೂ ಆಧ್ಯಾತ್ಮಿಕ ಅನ್ನೋದೇ ಮರ್ತಿದ್ದೀವಿ. ಧರ್ಮ ಎಲ್ಲವೂ ಮರ್ತಿದ್ದೀವಿ. ಧರ್ಮ ಜಾತಿ ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂತಹ ಸಮಯ ಯಾರಿಗೂ ಇಲ್ಲ. ಇವತ್ತು ಮೊಬೈಲ್ ಟಿವಿಗಳಲ್ಲೇ ನಮ್ಮ ಜೀವನ ಸಾಕ್ತಾ ಇದೆ. ನಮ್ಮ ಮಕ್ಕಳು ಹತ್ರನೂ ಯಾಕೆ ಅರ್ಥ ಇದೆ ಅಂತ ಕೇಳೋಷ್ಟು ಯಾರಲ್ಲಿ ಸಮಯ ಇಲ್ಲ. ಇನ್ನು ದೇವರಂತೂ ದೂರ ಇದ್ದಾನೆ, ಬಹಳ ದೂರ ಇದ್ದಾನೆ ನಮ್ಗಿಂತ. ಬಹುಶಃ ನಮ್ಗೆ ಯಾರಿಗೂ ಸಿಗದೇ ಇಲ್ಲ ಅನ್ಸಿದ್ವಿ. ಮನಸ್ಸಿಗೆನ 24 ಗಂಟೆಯಲ್ಲಿ ಒಂದ್ಸರನೂ ಬರ್ತಾನೆ ಇಲ್ಲ ಗೊತ್ತಿಲ್ಲ. ಅಂತ ಒಂದು ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇವತ್ತು ಇಂತಹ ಸಮಯದಲ್ಲಿ ನಮ್ಮನ್ನೆಲ್ಲರನ್ನು ಆಧ್ಯಾತ್ಮಿಕದತ್ತ ಸೆಳೆದುಕೊಂಡು ಹೋಗುವಲ್ಲಿ ನಮ್ಮ ಕಾಶಿ ಜಗದ್ಗುರುಗಳ ಪ್ರಯತ್ನ ನಿಜವಾಗ್ಲೂ ಶ್ಲಾಘನೀಯ ಅಂತ ನನಗೆ. ಇವತ್ತು ದೇಶದ ಮೂಲೆಗಳಲ್ಲಿ ಇಂಥ ಜಾಗದಲ್ಲಿ ಅವರು ಸಿದ್ಧಾಂತ ಶಿಖಾಮಣಿಗರಿಗೆ ಪ್ರವಚನ ಮಾಡಿಲ್ಲ ಅಂತಿಲ್ಲ. ಪ್ರತಿಯೊಂದು ಮೂಲೆಗಳಲ್ಲಿ ಹೋಗಿ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಮಾಡೋದು ನಮ್ಮ ಧರ್ಮಕ್ಕಾಗಿ, ನಮ್ಮ ಸಮಾಜ, ಮಾನವ ಸಮಾಜ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವ್ರು ಹೇಳಿದಂತೆ ಪಾಲನೆ ಮಾಡಿದ್ರೆ ಬಹುಶಃ ಒಂದು ಸುಂದರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಸಮಾರಂಭಕ್ಕೆ ತಾವು ಸತತ 7 ದಿನದಿಂದ ಪ್ರತಿದಿನ ತಾಯಂದರು ಎಲ್ಲ ಸಹೋದರರು ಬಂದು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಮಾಡಿದಿರಿ. ನಿಜವಾಗ್ಲೂ ನಾವೆಲ್ಲರೂ ಧನ್ಯರು. ಯಾಕಂದ್ರೆ ನಮ್ಮ ಸುತ್ತಮುತ್ತ ಎಲ್ಲ ಮಟ್ಟದ ಶ್ರೀಗಳು ಆಗಮಿಸ್ತಾರೆ. ನಾನು ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಬಹಳ ಮುಖ್ಯವಾಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ
ನಾನು ಧನ್ಯ ಅಂತ ಹೇಳಲಿಕ್ಕೆ ಬಯಸಿ, ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಪ್ರತಿ 3 ತಿಂಗಳಿಗೂ 6 ತಿಂಗಳಿಗೂ ನಡೆದಾಗ ಸಮಾಜ ಬಹಳ ಒಂದು ಅಚ್ಚುಕಟ್ಟಾಗಿರ್ಲಿಕ್ಕೆ ಸಾಧ್ಯ ಅಂತೇಳಿ ಇಂಥ ಸಮಾರಂಭಗಳು ನಾವು ನೀವೆಲ್ಲರ ಕಲಿತು ಮುಂದಿನ ದಿನದಲ್ಲಿ ಮಾಡೋಣ ಅಂತೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಹಾಗೂ ಇಂಥ ಸಮಯದಲ್ಲಿ ಅವರು ನಮ್ಮ ರಾಯಚೂರಿಗೆ ಬಂದು ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಾವೆಲ್ಲರೂ ಬಹಳ ಕೃತಜ್ಞರು. ರಾಯಚೂರಿನ ಜನರು ನಾವೆಲ್ಲರೂ ತಮಗೆ ಕೃತಜ್ಞರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಊಟದ ವ್ಯವಸ್ಥೆ ಆಗಿರ್ಬೋದು, ನಮ್ಮ ರುದ್ರಸೇನೆಯವರು, ಬಸವ ಸಮಿತಿಯವರು, ವೀರಶೈವ ಮಹಾಸಭಾದವರು ಮತ್ತು ನಮ್ಮ ಎಲ್ಲ ತಾಯಂದರು ಪಾಪ ಪ್ರತಿದಿನ ಬೆಳಗ್ಗೆ ಈ ಕಾರ್ಯಕ್ರಮಕ್ಕೂ ಮತ್ತು ಸಾಯಂಕಾಲ ಪ್ರವಚನಕ್ಕೂ ನಮ್ಮೆಲ್ಲ ಹಿರಿಯ ಯಜಮಾನರು, ನಮ್ಮ ಸಮಾಜದಲ್ಲಿ ಎಲ್ಲ ಯಜಮಾನರು ತಾವೆಲ್ಲರೂ ಬಂದಿದ್ದೀವಿ. ನಿಜವಾಗ್ಲೂ ನಮಗೆ ಬಹಳ ಸಂತೋಷ. ಬಸವ ಸಮಿತಿ, ಮಹಾಸಭಾ, ಕುಂಭ ತಂಡ ಎಲ್ಲ ತಾಯಂದರು ಇವತ್ತು ವೀರಭದ್ರೇಶ್ವರ ಗುಡಿನಿಂದ ತಾವು ಬಂದಿದ್ದೀವಿ. ನಿಜವಾಗ್ಲೂ ಈ ಸಮಾರಂಭಕ್ಕೆ ಬಹಳ ದೊಡ್ಡ ಕಳೆಯನ್ನು ತಾವು ತೋರಿಸಿದ್ದೀವಿ ಅನ್ನೋದು ತಪ್ಪಾಗಲಿಕ್ಕಿಲ್ಲ. ಇಂಥ ಸಮಾರಂಭ ತಾಯಂದ್ರು, ಯಾವುದೇ ಸಮಾರಂಭ ತಾಯಂದ್ರು ಭಾಗವಹಿಸಿದ್ರೆ ಅದು ಹೆಚ್ಚು ಯಶಸ್ವಿ ಅಂತ ಹೇಳಿಕ್ಕೆ ಬಯಸ್ತೇನೆ. ಇಂಥ ಸಮಾರಂಭವನ್ನು ಸಂಪೂರ್ಣವಾಗಿ ಮುಂದೆ ನಿಂತು ನಡೆಸಿಕೊಟ್ಟಂತ ನಮ್ಮ ಬಿಚ್ಚಾಲಪ್ಪನವ್ರಿಗೂ, ಸುಮರ್ಪಟ್ಟಪ್ಪನವ್ರಿಗೂ ನಾವು ಸಮಸ್ತ ರಾಯಚೂರು ಜಿಲ್ಲೆಯ ಜನರ ಪರವಾಗಿ ನಾವು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಶಾಸಕರು ರಾಯಚೂರು ನಗರ ಇವರು ವೇದಿಕೆ ದಾಸೋಹ ನಂತರ ಸಾರೋಟದಲ್ಲಿ ಜಗದ್ಗುರುಗಳ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಚ್ಚಾಲಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಆಂಧ್ರ ಪ್ರದೇಶದ ಪಾಲತೂರು ಮಠದ ಶ್ರೀ ಚೆನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕಪಿಲ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಶಿಖರಮಠ ದೇವದುರ್ಗ, ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು ಸೇರಿದಂತೆ ಅನೇಕ ಮಠಗಳ ಶ್ರೀಗಳು ಭಾಗಿಯಾದರು. ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್, ಚಂದ್ರಶೇಖರ್ ಮಿರ್ಜಾಪುರ್, ಎಸ್ ಪಾಟೀಲ್, ಅಂತರ್ಗಂಗಿ ವೀರಭದ್ರ ಸೇರಿದಂತೆ ಸಮಾಜ ಮುಖಂಡರುಗಳು, ಮಹಿಳೆಯರು ಭಾಗಿಯಾದರು. ನಗರಸಭೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ಬಾರಿಗೆ 6 ಹೊಸ ಟ್ರ್ಯಾಕ್ಟರ್ ಖರೀದಿಸಿ ಸ್ವಚ್ಛತಾ ಕಾರ್ಯಕ್ಕೆ ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಸಾರ್ವಜನಿಕರು ಸಹಕಾರ ನೀಡುವ ಮೂಲಕ ನಗರವನ್ನು ಕಸ ಮುಕ್ತಗೊಳಿಸಲು ಸಹಕರಿಸಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರಸಭೆ ಆವರಣದಲ್ಲಿ 6 ಹೊಸ ಟ್ರ್ಯಾಕ್ಟರ್ಗಳನ್ನು ಉದ್ಘಾಟಿಸಿ ಮಾತನಾಡಿದರು.
6 ಹೊಸ ಟ್ರ್ಯಾಕ್ಟರ್ಗಳು ಹಾಗೂ ಒಂದು ಸಣ್ಣ ಜೆಸಿಬಿ ಖರೀದಿಸಲಾಗಿದೆ. ಅಲ್ಲದೆ ಮನೆಯಿಂದ ಕಸ ಸಂಗ್ರಹಿಸಲು 29 ಆಟೋಗಳು ಹಾಗೂ 6 ಎಲೆಕ್ಟ್ರಿಕಲ್ ಆಟೋಗಳನ್ನು ಖರೀದಿಸಲಾಗಿದೆ. 15 ಟ್ರ್ಯಾಕ್ಟರ್ಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. ಹೊಸದಾಗಿ ಖರೀದಿಸಿದ ಟ್ರ್ಯಾಕ್ಟರ್ಗಳು, ಆಟೋಗಳು ಮನೆಯಿಂದ ಕಸ ಸಂಗ್ರಹಿಸಲು ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕಿದೆ. ಮನೆಗಳ ಮುಂದೆ ಎಲ್ಲೆಂದರಲ್ಲಿ ಕಸ ಹಾಕದೆ ಕಸಗಳ ವಾಹನಗಳಿಗೆ ನೀಡಬೇಕು. ಬೆಳಿಗ್ಗೆ ಮತ್ತು ರಾತ್ರಿ ವೇಳೆಯಲ್ಲಿ ಕಸ ಸಂಗ್ರಹಿಸುವ ಜೊತೆಗೆ ಇಂದಿನಿಂದ ಮಧ್ಯಾಹ್ನವೂ ಕಸ ಎತ್ತುವ ವ್ಯವಸ್ಥೆ ಮಾಡಲಾಗುತ್ತದೆ. ನಗರದಲ್ಲಿ 80% ಕಸ ಸಂಗ್ರಹವೂ ಸೇರಿದಂತೆ ಅನೇಕ ಬದಲಾವಣೆಯಾಗಿದೆ. ಇನ್ನುಳಿದ ವ್ಯವಸ್ಥೆ ಪೂರ್ಣಗೊಂಡ ನಂತರ ಆಪ್ ಸಿದ್ಧಪಡಿಸಿ 24 ಗಂಟೆ ಸಾರ್ವಜನಿಕರ ದೂರು ಆಲಿಸಲು ದೂರು ಕೇಂದ್ರ ಸ್ಥಾಪಿಸಲಾಗುತ್ತದೆ. ಕಸ ಚರಂಡಿ ಹಾಗೂ ಬೀದಿ ದೀಪಗಳ ನಿರ್ವಹಣೆಗೆ ಸಾರ್ವಜನಿಕರು ದೂರು ನೀಡಿದರೆ 24 ಗಂಟೆಯಲ್ಲಿ ಸ್ಪಂದಿಸುವ ವ್ಯವಸ್ಥೆ ಮಾಡಲಾಗುತ್ತದೆ. ಸಾರ್ವಜನಿಕರು ಹಾಗೂ ನಗರಸಭೆ ಸದಸ್ಯರು ಸಹಕರಿಸುವಂತೆ ಮನವಿ ಮಾಡಿದರು. ನಗರಸಭೆ ಇವತ್ತು ಸ್ವಚ್ಛತೆ ವಿಷಯದಲ್ಲಿ ಭಾಳ ಅತ್ಯಂತ ಅಚ್ಚುಕಟ್ಟಾಗಿ ಉತ್ಸುಕತೆಯಾಗಿ ಕೆಲಸ ಮಾಡ್ತಾ ಇದೆ. ಅದರ ಅಂಗವಾಗಿ ಇವತ್ತು 6 ಹೊಸ ಟ್ರ್ಯಾಕ್ಟರ್ಗಳು, ಬಹುಶಃ ನಗರಸಭೆ ಆದಮೇಲೆ 6 ಹೊಸ ಟ್ರ್ಯಾಕ್ಟರ್ಗಳು ಯಾವತ್ತೂ ಬಂದಿರಲಿಲ್ಲ ನಗರಸಭೆ, ರಾಯಚೂರು ನಗರಸಭೆಗೆ. ಇವತ್ತು ಮೊಟ್ಟ ಮೊದಲನೇ ಬಾರಿಗೆ 6 ಹೊಸ ಟ್ರ್ಯಾಕ್ಟರ್ಗಳು, ಒಂದು ಸಣ್ಣ JCB ಇವತ್ತು ಖರೀದಿ ಮಾಡುವ ಮೂಲಕ ರಾಯಚೂರಿನ ಸ್ವಚ್ಛತೆಗೆ ನಾವು ಬದ್ಧರಿದ್ದೇವೆ ಅಂತ ನಗರಸಭೆ ತೋರಿಸಿಕೊಟ್ಟಿದೆ. ಇವತ್ತು ಸ್ವಚ್ಛತೆಯ ಅಂಗವಾಗಿ ಕಳೆದ 2 ತಿಂಗಳ ಹಿಂದೆ 29 ಟ್ರ್ಯಾಕ್ಟರ್ಗಳು ಮತ್ತು 29 ಆಟೋಗಳು ಮತ್ತು 6 ಎಲೆಕ್ಟ್ರಿಕಲ್ ಆಟೋಗಳು ಇವತ್ತು ನಗರಸಭೆಯಿಂದ ಖರೀದಿ ಮಾಡಿದ್ದೇವೆ. ಇವತ್ತು ಅದರಂತೆ 15 ಟ್ರ್ಯಾಕ್ಟರ್ಗಳು ಮತ್ತು 6 ಹೊಸ ಟ್ರ್ಯಾಕ್ಟರ್ಗಳು, ಬಹುಶಃ ಇಷ್ಟೊಂದು ಟ್ರ್ಯಾಕ್ಟರ್ಗಳು, ಆಟೋಗಳು ಪ್ರತಿಯೊಂದು ಮನೆಗೆ ಮುಟ್ಟುವಂಥ ಕೆಲಸ ಆಗಬೇಕು ಇವತ್ತು. ಯಾಕೆಂದರೆ ಇಷ್ಟು ದಿನ ನಮಗೆ ಸಿಬ್ಬಂದಿ ಕೊರತೆ ಇದೆ, ಮೆಷಿನರಿ ಕೊರತೆ ಇದೆ ಅಂತ ಹೇಳ್ತಾ ಇದ್ರು. ಇವತ್ತು ಯಾವ ಮೆಷಿನರಿ ಕೊರತೆನೂ ರಾಯಚೂರಿನ ನಗರಸಭೆಗಿಲ್ಲ. ಇವತ್ತು ಅವೆಲ್ಲವುಗಳನ್ನು ಉಪಯೋಗಿಸಿಕೊಂಡು ನಮ್ಮ ನಗರಸಭೆ ಸದಸ್ಯರು, ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಹೋಗಿ ಕೆಲಸ ತೆಗೆಯುವಂಥ ಕೆಲಸ ಆಗಬೇಕು. ಮತ್ತು ನಾನು ಸಾರ್ವಜನಿಕರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಇವತ್ತು ಎಲ್ಲವೂ ಅಧಿಕಾರಿಗಳು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾರ್ವಜನಿಕರು ನಗರಸಭೆಗೆ ಮತ್ತು ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕು. ತೆಗೆದುಕೊಂಡು ಹೋಗಿರ್ತಾರೆ ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಮತ್ತೆ ತಂದು ಮನೆಯಿಂದ ಕಸ ಹಾಕಿದ್ರೆ ಇದು ಸಮಸ್ಯೆ ಬಗೆಹರಿಂಗಿಲ್ಲ. ತಾವು ಟೈಮ್ ಫಿಕ್ಸ್ ಮಾಡಿಕೊಡ್ರಿ. ಬೆಳಗ್ಗೆ 6 ಗಂಟೆಗೆ ತಂದು ಕಸ ಹೊರಗೆ ಹೋಗಿರಿ, 8-9 ಗಂಟೆಗೆ ಎತ್ತಾರೆ. ಇಲ್ಲ ಸಾಯಂಕಾಲ ತೆಗಿರಿ, ರಾತ್ರಿ ಒಂದು ಶಿಫ್ಟ್ ಮಾಡ್ತೇವೆ. ಇವತ್ತು ಮಧ್ಯಾಹ್ನ ಒಂದು ಶಿಫ್ಟ್ ಮಾಡಿದ್ದೇವೆ, ರಾತ್ರಿನೂ ಒಂದು ಶಿಫ್ಟ್ ಮಾಡಬೇಕಂತೇಳಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ರಾತ್ರಿ ಶಿಫ್ಟನ್ನು ಮಾಡ್ತೇವೆ ನಾವು. ಯಾಕೆಂದರೆ ಹೋಟ್ಲುಗಳದು ಮತ್ತು ಬಜಾರ್ನಲ್ಲಿರುವಂಥವ್ರದ್ದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ನಮಗೆ. ಹಾಗಾಗಿ ಬಜಾರ್ನಲ್ಲಿ ರಾತ್ರಿ ಕಡಿಮೆ ಟ್ರಾಫಿಕ್ ಇರೋದ್ರಿಂದ ರಾತ್ರಿನೂ ಒಂದು ಶಿಫ್ಟ್ ಮಾಡಬೇಕಂತೇಳಿ ಈಗ ಆಲೋಚನೆ ಮಾಡಿದ್ದೇವೆ. ಇವತ್ತು ಸಿಬ್ಬಂದಿನೂ ಜಾಸ್ತಿ ಇದೆ. ಇವತ್ತು ನಾವು 42 ಲಕ್ಷಗಳು ಪ್ಯಾಕೇಜ್ ಮಾಡಿದ ಮೇಲೆ ಬಹುಶಃ ಎಲ್ಲ ವಾರ್ಡ್ನ ಒಳ ಡ್ರೈನ್ಗಳು ಸ್ವಚ್ಛಗೊಳಿಸುವಂಥ ಕೆಲಸ ಆಗಿದೆ. ಇವತ್ತು ಒಟ್ಟಾರೆಯಾಗಿ ರಾಯಚೂರಿನ ಸ್ವಚ್ಛತೆ 70-80% ಸುಧಾರಣೆ ಆಗಿದೆ. ಇನ್ನೂ 20% ಆಗಬೇಕು. ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಮತ್ತು ಇನ್ನೂ ಮುಂದಿನ ದಿನದಲ್ಲಿ ನಾವು ಆ್ಯಪ್ಗಳು ಮಾಡ್ತೇವೆ ಮತ್ತು ಒಂದು ಕಾಲ್ ಸೆಂಟರ್ ಮಾಡ್ತೇವೆ. ಕಸಗಳಿಗೆ ಇನ್ನೂ ಸಿಬ್ಬಂದಿ ಸ್ವಲ್ಪ ಸುಧಾರಣೆ ಆದಮೇಲೆ, ಸ್ವಲ್ಪ ಈಗಿದ್ದಂಥ ಕಸಗಳು ತೆಗೆದ ಮೇಲೆ ನೀರಿಗಾಗಲಿ, ಸ್ವಚ್ಛತೆಗಾಗಲಿ ಮತ್ತು ಸ್ಯಾನಿಟೇಷನ್ಗಾಗಲಿ ಈ ಮೂರಕ್ಕೂ ಸಪ್ರೇಟಾಗಿ ಕಾಲ್ ಸೆಂಟರ್ಗಳು ಮಾಡಿ ಪ್ರತಿದಿನ ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸುವಂಥ ಕೆಲಸ ಮಾಡ್ತೇವೆ. ಮತ್ತು 24/7 ಅಧಿಕಾರಿಗಳು ಜಾಗೃತಿಯಿಂದ ಇರಬೇಕು. ಯಾವತ್ತೇ ಫೋನ್ ಕರೆ ರಿಸೀವ್ ಮಾಡಿದರೆ ಹೋಗಿ ಅದನ್ನು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸಕ್ಕೆ ನಗರಸಭೆ ಮುಂದಾಗಬೇಕಂತೇಳಿ ನಾನು ನಗರಸಭೆ ಅಧಿಕಾರಿಗಳು ಕೇಳ್ಕೊಳ್ತೇನೆ. ಮತ್ತು ನಾನು ಎಲ್ಲ ನಗರಸಭೆ ಸದಸ್ಯರಿಗೆ ವಿನಂತಿ ಮಾಡೋದು, ಈ ಎಲ್ಲ ಮೆಷಿನರಿ ಮತ್ತು ಅಧಿಕಾರಿಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಮ್ಮ ವಾರ್ಡ್ನ ಬರುವಂಥ ಜನರಿಗೆ ಒಂದು ಶುದ್ಧ ಕುಡಿಯುವ ನೀರಾಗಿರ್ಬೋದು, ಒಂದು ಸ್ವಚ್ಛತೆ ಆಗಿರ್ಬೋದು, ಒಂದು ಯಾವುದೇ ಸ್ಯಾನಿಟೇಷನ್ ಆಗಿರ್ಬೋದು, ಇವು 3 ಸೌಲಭ್ಯ ಒದಗಿಸುವಂಥ ಕೆಲಸ ತಾವು ಪ್ರಾಮಾಣಿಕವಾಗಿ ಮಾಡಬೇಕಂತೇಳಿ ನಾನು ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಲಲಿತಾ ಕಡುಗೋಡು ಆಂಜನೇಯ, ಉಪಾಧ್ಯಕ್ಷ ನರಸಿಂಹಲು ಮಾಡಗೇರಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ದರೂರು ಬಸವರಾಜ್, ಜಿಂದಪ್ಪ, ಶಶಿರಾಜ್, ಎನ್ ಶ್ರೀನಿವಾಸ್ ರೆಡ್ಡಿ, ನರಸರೆಡ್ಡಿ, ಹರೀಶ್ ನಡಗೌಡ, ಹರಿಬಾಬು, ನಗರಸಭೆ ಪೌರಾಯುಕ್ತ ಡಾಕ್ಟರ್ ಗುರುಲಿಂಗಪ್ಪ, ಪರಿಸರ ಅಧಿಕಾರಿ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರಿದ್ದರು. ನರೇಗಾ ಯೋಜನೆಯಡಿ ಕೃಷಿ ಹೊಂಡ ಮತ್ತು ಬದು ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದ್ದು, ಮಾನ್ವಿ ಮತ್ತು ಸಿರಿವಾರ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ
ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ಜಾಗೃತಿ ರೈತ ಸಂಘ ವತಿಯಿಂದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಾನ್ವಿ ತಾಲೂಕಿನ ಕೃಷಿ ಇಲಾಖೆಯಲ್ಲಿ 2020-21 ಮತ್ತು 2021-22ನೇ ಸಾಲಿನ ನರೇಗಾ ಯೋಜನೆಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದ್ದು ಸರ್ಕಾರದ ಲಕ್ಷಾಂತರ ಹಣವನ್ನು ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಕೃಷಿ ಇಲಾಖೆ ಅಧಿಕಾರಿಗಳಾದ ಪ್ರಶಾಂತ್, ಮಾರುತಿ, ಎಂಕಣ್ಣ, ಖಾಲಿದ್, ನಿಯಾಸ್ ಹಾಗೂ ಸಿರ್ವಾರ ತಾಲೂಕಿನ ಅಧಿಕಾರಿಗಳಾದ ಫಹೀದಾ ಬೇಗಂ, ಆರ್ಎಸ್ಕೆ, ಮಾರುತಿ ಮಲ್ಲಟ್, ಅಂಬಿಕಾ ಕವಿತಾಳ್, ರೇಷ್ಮಾ ಆರ್ಎಸ್ ಮತ್ತು ಬಸವರಾಜ್ ಕೊಟ್ನೇಕಲ್ ಇವರು ಅವ್ಯವಹಾರದಲ್ಲಿ ಶಾಮೀಲಾಗಿದ್ದಾರೆ ಎಂದು ದೂರಿದರು. ಜಿಲ್ಲಾ ಮಟ್ಟದಲ್ಲಿ ತಂಡ ರಚನೆ ಮಾಡಿ ತನಿಖೆ ನಡೆಸಬೇಕು. ಸರ್ಕಾರದ ಅನುದಾನವನ್ನು ಕೊಟ್ಟಿ ದಾಖಲೆ ಮಾಡುವುದರ ಮೂಲಕ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಕೃಷಿ ಅಧಿಕಾರಿಗಳ ಕ್ರಮ ಲಕ್ಷಾಂತರ ಲೂಟಿ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಆಗಲೇಬೇಕು. ಮಾನ್ವಿ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿ ಎಡಿ ಅವರನ್ನು ಮನವಿ ಮಾಡಲೇಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಲಕ್ಷಾಂತರ ಹಣವನ್ನು ಲೂಟಿ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ಆಗಲೇಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ಮಾನ್ವಿ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ. ನಿಯಮಗಳ ಮೇಲೆ ಕಾನೂನು ಕ್ರಮ ಆಗಲೇಬೇಕು. ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಅಮಾನತು ಮಾಡಲೇಬೇಕು. ಕರ್ನಾಟಕ ಜಾಗೃತಿ ರೈತ ಸಂಘದ ಹೋರಾಟಕ್ಕೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಅಬ್ರಹಾಂ ಹೊನ್ನೂರು, ಜಿಲ್ಲಾಧ್ಯಕ್ಷ ಎಚ್ ಲಿಂಗಣ್ಣ ಮಾಡಗಿರಿ, ಕಾರ್ಯದರ್ಶಿ ಪ್ರದೀಪ್ ಕಪ್ಗಲ್, ಸಿರ್ವಾರ ತಾಲೂಕಾಧ್ಯಕ್ಷ ರಾಜರತ್ನ ಜಂಬಲ್ದಿನ್ನಿ, ಉಪಾಧ್ಯಕ್ಷ ಅಡವೆಪ್ಪ ಕಲ್ಲೂರ್, ಮಾರೇಶ್ ಭಂಡಾರಿ, ಮಂಜುನಾಥ್, ಪೃಥ್ವಿ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. Eurokids, India's #1 preschool chain. वाह ವಾಹ್ वाह Wonderful! वाह Wonderful! A Eurokid learns words with movements and actions, which helps increase vocabulary up to 4 times. Eurokids Early School. Right start, flying start. वंडरफुल Bubble. Blubble. Bubble. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6 6. 7. 8. 9. 10. Good job. These are 2. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8884460181. Gemina Circus ಡೈಲಿ 3 shows. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ದೇಶದಲ್ಲಿಯೇ ಹೆಸರಾಂತ ಸರ್ಕಸ್ಗಳಲ್ಲಿ ಒಂದಾದ ಜಮುನಾ ಸರ್ಕಸ್ ಕಳೆದ 20 ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಜನರನ್ನು ಮನರಂಜಿಸುತ್ತಾ ದೇಶದ ಹಲವು ಚಲನಚಿತ್ರಗಳಲ್ಲಿ ಮತ್ತು ಟಿವಿ ಶೋಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದು ಈಗ ನಮ್ಮ ರಾಯಚೂರಿನ ಜನತೆಗೆ ಮನರಂಜಿಸಲು ಬಂದಿದೆ. ಜಮುನಾ ಸರ್ಕಸ್, ಜಮುನಾ ಸರ್ಕಸ್, ಜಮುನಾ ಸರ್ಕಸ್. इश्क लबों पे इश्क दुआ में ಜಮುನಾ ಸರ್ಕಸ್ ಡೈಲಿ 3 shows. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ, ವೇಸ್ಟೇಜ್ ಆಗುವುದಿಲ್ಲ, ಸಮಯದ ಉಳಿತಾಯ ಇರುತ್ತದೆ, 0 ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123-535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಸರ್ವೋದಯ ಎಜುಕೇಶನ್ ಟ್ರಸ್ಟ್, ಪ್ಲೇ ಅಂಡ್ ಲರ್ನಿಂಗ್ ಪ್ರೀ ಸ್ಕೂಲ್, caring environment, creative learning. Admissions are open. Play group, nursery, junior KG, senior KG. Prominent futures of preschool, Cardova smart classes and creative kids free mobile learning app. Activity based learning, sand practice, fine motor skill practicing. Sunday, Saturday is special activity weekend. Curriculum based on latest pedagogical research and findings as per NAAC. Sports, yoga and other indoor and outdoor activities. Caring and dedicated team of faculty. Celebration of national and state festival. Green Flash campus with a pleasant learning environment. Regular information about intellectual and environment development of child. Parents teachers meeting at regular and separate sleeping room and ROUR purified drinking water. Limited seats available. Visit Play and Learn Preschool, Sukh Shanti Nagar near FCI Godown, Ashapur Road, Raichur.
8217879255 9448022645. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿಯನ್ನು ಕಲಬೆರಕೆ ಮಾಡಿದ್ದರಿಂದ ಜನರು ಆತಂಕಕ್ಕೀಡಾಗಿದ್ದಾರೆ. ಕೂಡಲೇ ಅಕ್ಕಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ತಪಾಸಣೆ ಮಾಡಬೇಕೆಂದು ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಆಹಾರ ಇಲಾಖೆಯಿಂದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಅಕ್ಕಿಯಲ್ಲಿ ಕಲಬೆರಕೆ ಅಕ್ಕಿ ವಿತರಣೆ ಮಾಡಲಾಗಿದೆ. ಈ ಬಗ್ಗೆ ಪ್ಲಾಸ್ಟಿಕ್ ಅಕ್ಕಿ ಬಗ್ಗೆ ಸಾಕಷ್ಟು ಸುದ್ದಿಯಾಗಿತ್ತು. ಇದೀಗ ಸಿಂಗನೋಡಿ ಗ್ರಾಮದಲ್ಲಿ ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆಯಾಗಿದ್ದು ಕಂಡು ಬಂದಿದೆ. ಇದರಿಂದ ಸಾಕಷ್ಟು ಜನರು ಕಂಗಾಲಾಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಬಡ ಜನರು ಪಡಿತರ ಅಕ್ಕಿಯ ಮೇಲೆ ಅವಲಂಬನೆಯಾಗಿದ್ದಾರೆ. ಇದರಿಂದ ಅಕ್ಕಿ ತಿನ್ನುವ ಮುಂಚೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆ ಕುರಿತು ಸಾಕಷ್ಟು ಸುದ್ದಿ ಹಬ್ಬಿದ್ದು ಆಹಾರ ಇಲಾಖೆಯ ಅಧಿಕಾರಿ ಅರುಣ್ ಕುಮಾರ್ ಸಂಗಾವಿ ಹಾಗೂ ನಿರೀಕ್ಷಕ ವೆಂಕಣ್ಣ ಅವರು ಯಾವುದೇ ಕ್ರಮ ವಹಿಸಿಲ್ಲ. ಸುಮಾರು ವರ್ಷಗಳಿಂದ ಇದೇ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದು ಇವರ ಅವಧಿಯಲ್ಲಿ ಪಡಿತರ ಅಕ್ಕಿ ಕುರಿತು ಸಾಕಷ್ಟು ದೂರುಗಳಿದ್ದರೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ದೂರಿದರು. ಈ ಕೂಡಲೇ ಪಡಿತರ ಅಕ್ಕಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ತಪಾಸಣೆ ಮಾಡಬೇಕು, ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ರಾಯಚೂರು ಮಾನ್ಯರೇ, ವಿಷಯ ನ್ಯಾಯಬೆಲೆ ಅಂಗಡಿ ಪಡಿತರ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಮಾದರಿ ಅಕ್ಕಿಯನ್ನು ಕಲಬೆರಕೆ ಮಾಡಿರುವ ಹಿನ್ನೆಲೆ ಸಾವಿರಾರು ಕುಟುಂಬಗಳು ಆತಂಕಕ್ಕೀಡಾಗಿರುವ ಹಿನ್ನೆಲೆ ತಕ್ಷಣವೇ ಈ ಪಡಿತರ ಅಕ್ಕಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿ ತಪಾಸಣೆ ವರದಿ ಬಂದ ನಂತರ ಹಂಚಿಕೆ ಮಾಡಿಸುವ ಕುರಿತು ಒತ್ತಾಯ. ಈ ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಆಹಾರ ಇಲಾಖೆ ಇತ್ತೀಚೆಗೆ ಮೇ ಮತ್ತು ಜೂನ್ ತಿಂಗಳಿಂದ ನ್ಯಾಯಬೆಲೆ ಅಂಗಡಿಯಲ್ಲಿ ಎಂದಿನಂತೆ ಪಡಿತರ ಅಕ್ಕಿಯನ್ನು ವಿತರಿಸಿರುವುದು ಸರಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆದೇಶದಂತೆ ನ್ಯಾಯಬೆಲೆ ಅಂಗಡಿ ಮೂಲಕ ಜನರಿಗೆ ಪೌಷ್ಟಿಕತೆ ಹೆಚ್ಚಿಸುವ ಸಾರ್ವತ್ರಿಕ ಅಕ್ಕಿಯನ್ನು ಪಡಿತರ ಅಕ್ಕಿಯೊಂದಿಗೆ ಬೆರೆಸಿ ರಾಜ್ಯಾದ್ಯಂತ ನೀಡಲಾಗುತ್ತಿದೆ ಎಂದು ಆಹಾರ ಇಲಾಖೆ ಅಧಿಕಾರಿಗಳು ಉಪನಿರ್ದೇಶಕರಾದ ಶ್ರೀ ಅರುಣ್ ಕುಮಾರ್ ಸಂಗಾವಿ ಅವರು ಹೇಳಿಕೆ ನೀಡಿರುತ್ತಾರೆ. ಆದರೆ ಕಳೆದ 2 ತಿಂಗಳಿಂದ ಸರ್ಕಾರ ಮಹತ್ತರ ಯೋಜನೆಯನ್ನು ಜನರಿಗೆ ಪೌಷ್ಟಿಕತೆ ಹೆಚ್ಚಿಸುವ ಪ್ರಯುಕ್ತ ಪ್ರತಿ ತಿಂಗಳು ಹಂಚಿಕೆ ಮಾಡುತ್ತಿರುವ ಅಕ್ಕಿ ಜೊತೆ ಸಾರ್ವತ್ರಿಕ ಅಕ್ಕಿಯನ್ನು ಬೆರೆಸಿ ನೀಡಲಾಗುವುದು ಎಂದು ಇಲಾಖೆ ಅಧಿಕಾರಿಗಳು ಜನಸಾಮಾನ್ಯರಿಗೆ ಅರಿವು ಮೂಡಿಸುವಲ್ಲಿ ಸಂಪೂರ್ಣ ವಿಫಲರಾಗಿರುವುದರಿಂದ ಜನಸಾಮಾನ್ಯರು ಆತಂಕಕ್ಕೀಡಾಗಿದ್ದಾರೆ. ಏಕೆಂದರೆ ಪಡಿತರ ಅಕ್ಕಿಯಲ್ಲಿ ಸಾರ್ವತ್ರಿಕ ಅಕ್ಕಿಯನ್ನು ಬೆರೆಸಲಾಗಿದೆ ಎಂದು ಹೇಳುತ್ತಿರುವುದು ಅನುಮಾನಕ್ಕೀಡಾಗಿದೆ. ಈಗಾಗಲೇ ಈ ಇಲಾಖೆಯ ಅಧಿಕಾರಿಗಳಾದ ಅರುಣ್ ಕುಮಾರ್ ಸಂಗಾವಿ, BR ವೆಂಕಣ್ಣ ಇವರುಗಳು ಸುಮಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಲ್ಲದೆ ಇವರುಗಳ ವಿರುದ್ಧ ನೂರಾರು ದೂರುಗಳು ಇದ್ದರೂ ಸಹ ಇಲ್ಲಿಯವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಜೊತೆಗೆ ಇವರ ಅಧಿಕಾರಾವಧಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಗಳು ಹಲವಾರು ರೈಸ್ ಮಿಲ್ಗಳಲ್ಲಿ ಸಿಕ್ಕಿಬಿದ್ದರೂ ಸಹ ಇವರ ವಿರುದ್ಧ ಯಾವುದೇ ಕ್ರಮ ಜರುಗಿಸಿಲ್ಲ. ಹಾಗಾಗಿ ಜನರು ರಾಯಚೂರು ಇವರ ಮೇಲೆ ಅನುಮಾನ ದಟ್ಟವಾಗಿರುತ್ತದೆ. ಪಡಿತರ ಸಾಗಾಣಿಕೆ ಗುತ್ತಿಗೆದಾರರಾದ ಶ್ರೀ ಕುಲ್ಕಾಳ್ ವೆಂಕಟೇಶ್ ಸುಮಾರು ವರ್ಷಗಳಿಂದ ಗುತ್ತಿಗೆ ಪಡೆದು ಸಾಗಾಣಿಕೆ ಮಾಡುತ್ತಿರುವುದು ಈ ಮೇಲಿನ ಅಧಿಕಾರಿಗಳನ್ನು ತನ್ನ ಆಧೀನದಲ್ಲಿಟ್ಟುಕೊಂಡು ಸರ್ಕಾರದ ಸಾರ್ವತ್ರಿಕ ಅಕ್ಕಿಯ ಬದಲು ಚೀನಾ ಮೂಲದ ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆ ಮಾಡಿರಬಹುದು ಎಂದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಹಾಗಾಗಿ ಮಾನ್ಯರೇ, ಪಡಿತರ ಅಕ್ಕಿಯನ್ನು ಸಹ ಜನಸಾಮಾನ್ಯರ ಆತಂಕವನ್ನು ದೂರ ಮಾಡಲು ತಕ್ಷಣವೇ ಈ ಅಕ್ಕಿಯನ್ನು ಆಹಾರ ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸಿ ತಪಾಸಣೆಗೊಳಪಡಿಸಿ ಸತ್ಯಾಸತ್ಯತೆ ವರದಿ ಬಂದ ನಂತರ ಜನರಿಗೆ ಪಡಿತರ ಅಕ್ಕಿಯನ್ನು ಸರಬರಾಜು ಮಾಡಬೇಕೆಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಸ್ ಶಿವಕುಮಾರ್ ಯಾದವ್, ಕರುಣಾಕರ್ ರೆಡ್ಡಿ, ಮುರಳೀಕೃಷ್ಣ, ಎಂಡಿ ರಫಿ ಸೇರಿದಂತೆ ಅನೇಕರಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ದುರಸ್ತಿ ಮತ್ತು ನವೀಕರಣ ಕಾಮಗಾರಿಯಲ್ಲಿ ಅವ್ಯವಹಾರ ಕುರಿತು ನಡೆದ ತನಿಖೆ ಬೇಕಾಬಿಟ್ಟಿಯಾಗಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಡಾಕ್ಟರ್ BR ಅಂಬೇಡ್ಕರ್ ಪ್ರಗತಿಪರ ಕಾರ್ಮಿಕ ಸೇವಾ ಸಂಘದ ಪದಾಧಿಕಾರಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದುರಸ್ತಿ ಮತ್ತು ನವೀಕರಣ ಹೆಸರಿನಲ್ಲಿ ಅವ್ಯವಹಾರ ನಡೆದಿದೆ. ಈ ಕುರಿತು ದೂರು ಸಲ್ಲಿಸಲಾಗಿತ್ತು. ಯಾದಗಿರಿ ಜಿಲ್ಲೆಯ 25 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ರಾಯಚೂರು ಜಿಲ್ಲೆಯ 18 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ದುರಸ್ತಿ ಮತ್ತು ನವೀಕರಣ ಹೆಸರಿನಲ್ಲಿ ಅವ್ಯವಹಾರ ಮಾಡಿದ್ದಾರೆ. ದೂರಿನ ಹಿನ್ನೆಲೆ ತನಿಖಾ ತಂಡ ಕೇವಲ 2 ಜಿಲ್ಲೆಗಳ ತಲಾ 6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ತಪಾಸಣೆ ಮಾಡಲಾಗಿದೆ ಎಂದು ದೂರಿದರು. ಉಳಿದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತನಿಖೆ ಮಾಡದೆ ತಂಡ ವಾಪಸ್ಸು ಹೋಗಿದೆ. ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದ್ದರೂ ಯಾವುದೇ ಗಮನ ಹರಿಸಿ ತನಿಖೆ ನಡೆಸುವಲ್ಲಿ ತಂಡ ವಿಫಲವಾಗಿದೆ. ಅಧಿಕಾರಿಗಳ ಜೊತೆ ಶಾಮೀಲಾಗಿ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಇಲಾಖೆ ಆರೋಗ್ಯ ಅಧಿಕಾರಿಗಳನ್ನು ಕೂಡ ಮನತ್ತು ಮಾಡಲೇಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎತ್ತಕ್ಕಾಗಿ ಹೋರಾಟ? ಎತ್ತಕ್ಕಾಗಿ ಹೋರಾಟ? ಎತ್ತಕ್ಕಾಗಿ ಹೋರಾಟ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಕೂಡ ಮನತ್ತು ಮಾಡಲೇಬೇಕು.
ರೂಪಾಯಿ ಅನುದಾನವನ್ನು ಸಂಪೂರ್ಣ ದುರ್ಬಳಕೆ ಮಾಡಿರುವ ಅಧಿಕಾರಿಗಳನ್ನು ಕೂಡ ಮರತ್ತು ಮಾಡಲೇಬೇಕು. 8 ಕೋಟಿ 60 ಲಕ್ಷ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡಿರುವ ಅಧಿಕಾರಿಗಳನ್ನು ಕೂಡ ಮರತ್ತು ಮಾಡಲೇಬೇಕು. ಸಾರ್ವಜನಿಕ ಅನುದಾನವನ್ನು ದುರ್ಬಳಕೆ ಮಾಡಿರುವ ಅಧಿಕಾರಿಗಳನ್ನು ಕೂಡ ಮರತ್ತು ಮಾಡಲೇಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳನ್ನು ಕೂಡ ಮರತ್ತು ಮಾಡಲೇಬೇಕು. ಜಿಂದಾಬಾದ್ 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 ಜಿಂದಾಬಾದ್. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಭೀಮೇಶ್, ಕಾರ್ಯದರ್ಶಿ ವೀರೇಶ್, ಸದಸ್ಯರಾದ ಭರತ್, ಭೀಮರಾಯ, ರಾಜೇಶ್ ಸೇರಿದಂತೆ ಅನೇಕರಿದ್ದರು. ಹಾಲು, ಮೊಸರು, ಮಜ್ಜಿಗೆಯಂತಹ ದಿನಬಳಕೆಯ ಅಗತ್ಯ ಆಹಾರ ವಸ್ತುಗಳ ಮೇಲೆ ಜಿಎಸ್ಟಿ ವಿಧಿಸಿದ ಕೇಂದ್ರದ ಬಿಜೆಪಿ ಸರ್ಕಾರ ವಿರುದ್ಧ ಎಸ್ಡಿಪಿಐ ಸಂಘಟನೆ ಪದಾಧಿಕಾರಿಗಳು ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರದ ತೆರಿಗೆ ನೀತಿ ಬಡವರ ತಿನ್ನುವ ಅನ್ನಕ್ಕೂ ಕಲ್ಲು ಹಾಕಿದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್, ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಳದಿಂದ ಕಂಗೆಟ್ಟಿರುವ ಮಧ್ಯಮ ವರ್ಗ ಮತ್ತು ಬಡವರ ಬದುಕು ಜಿಎಸ್ಟಿ ಹೆಚ್ಚಳದಿಂದ ಮತ್ತಷ್ಟು ದುರ್ಬರವಾಗಲಿದೆ. ಕಳೆದ ಬಾರಿ ಜಿಎಸ್ಟಿಯನ್ನು ಜಾರಿಗೆ ತರುವ ವೇಳೆ ಪ್ರಧಾನಿ ಮೋದಿಯವರು ಈ ಹಿಂದಿನ ಸರ್ಕಾರಗಳು ಅಕ್ಕಿ ಮತ್ತು ಹಾಲಿಗೂ ತೆರಿಗೆ ಪಡೆಯುತ್ತಿತ್ತು, ನನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಅಕ್ಕಿ ಮತ್ತು ಹಾಲಿಗೆ ಜಿಎಸ್ಟಿ ಪಡೆಯುವುದಿಲ್ಲ ಎಂದು ಹೇಳಿ ಇದೀಗ ಪ್ರಧಾನಿ ಮೋದಿಯವರು ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಕಾರ್ಪೊರೇಟ್ ಕಂಪನಿಗಳು ಮತ್ತು ಶ್ರೀಮಂತ ಉದ್ಯಮಿಗಳಿಗೆ ತೆರಿಗೆ ವಿನಾಯಿತಿ ನೀಡಿದೆ, ಆದರೆ ಬಡವರ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲದಂತಾಗಿದೆ. ಅಚ್ಚೇ ದಿನ್ ಹೆಸರಿನಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಜನರ ರಕ್ತವನ್ನು ಹೀರುತ್ತಿದೆ, ಜನ ವಿರೋಧಿ ನೀತಿಯನ್ನು ವಿರೋಧಿಸಿದರು. ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಹಿಂಪಡೆಯಿರಿ, ಅವೈಜ್ಞಾನಿಕ ಜಿಎಸ್ಟಿ ಹಿಂಪಡೆಯಿರಿ, ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಹಿಂಪಡೆಯಿರಿ. ಮೋದಿ ಸರ್ಕಾರ ಮೋಡಿ ಮಾಡಿ ಜನರನ್ನು ನಂಬಿಸಿ ದೇಶವನ್ನು ಭ್ರಮೆಯಲ್ಲಿ ತೇರಿಸಿ ದೇಶವನ್ನು ಮನಸ್ಸಲ್ಲಿ ತುಂಬಿಸಿ ಅಚ್ಚೇ ದಿನ್ ಎನ್ನುತ್ತ ಭ್ರಮೆಯ ಭಾಷಣ ಮಾಡಿ ಜನರ ಬದುಕನ್ನು ಬೀದಿಗೆ ತೋಡಿ ಮಾಡೇ ಬಿಟ್ಟಿತ್ತು ದೇಶಾಧಿಕಾರ. ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ. 15 ಲಕ್ಷ ಆಸೆ ನೀಡಿ ದೇಶವನ್ನೇ ದುಬಾರಿ ಮಾಡಿ ಅಂಬಾನಿ ಅದಾನಿಗೆ ವಿನಾಯಿತಿ ನೀಡಿ ನಾಡಿನ ಜನತೆಗೆ ದ್ರೋಹ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಎಲ್ಟಿಪಿಎನ್ ಜಿಂದಾಬಾದ್. ನಿರ್ಮಲಾ ಎಂಬ ಅವ್ಯವಹಾರ ಮಂತ್ರಿಗೆ ಈ ಅಮ್ಮಗಳಿಂದ ಕಲಿತೆ ಇಲ್ಲ, ತೆರಿಗೆ ಬಗ್ಗೆ ಜ್ಞಾನವೇ ಇಲ್ಲ. ಹಾಲಿಗೂ ಇಲ್ಲಿ ತೆರಿಗೆ ಅಂತೆ, ಅಕ್ಕಿಗೂ ಇಲ್ಲಿ ಜಿಎಸ್ಟಿ ಅಂತೆ, ಅನ್ನದ ಜಿಎಸ್ಟಿ ದುಬಾರಿ ಆಗಿದೆ. ಮೇಡಮ್ ನಿರ್ಮಲಾ ಮೇಡಮ್ ದೇಶ ಕಂಡ ದುಬಾರಿ ಮಂತ್ರಿ, ಏನಿದು ನಿಮ್ಮ ತೆರಿಗೆಯ ಲೆಕ್ಕ? ಈ ಸಂದರ್ಭದಲ್ಲಿ ಶಫಿ, ಎಂಎ ಅನ್ಸಾರಿ, ಸಾದಿಕ್ ಪಾಷಾ, ಬಶೀರ್ ಅಹಮದ್, ಜಿಲಾನಿ ಪಾಷಾ ಅಹಮದ್ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 30ರಲ್ಲಿ ಸಿಯಾತಲ ಬಡಾವಣೆಯ ಮುನ್ಸಿಪಲ್ ನಂಬರ್ 12-10-90, ಹಳೆ 12-10-175, ಹೊಸ ವಿಸ್ತೀರ್ಣ 80x40. ಇದನ್ನು ಸ್ಥಳೀಯ ಅತಿಕ್ರಮಣಕಾರರು ಸ್ಥಳವನ್ನು ಅತಿಕ್ರಮಿಸಲು ಹುನ್ನಾರ ನಡೆಸಿದ್ದಾರೆ. ಕೂಡಲೇ ಸದರಿ ಸ್ಥಳವನ್ನು ಫೆನ್ಸಿಂಗ್ ಮಾಡಿ ನಗರಸಭೆ ಆಸ್ತಿ ಎಂದು ನಾಮಫಲಕ ಅಳವಡಿಸಬೇಕು ಎಂದು ಒತ್ತಾಯಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 30ರಲ್ಲಿ ಸಿಯಾತಲ ಬಡಾವಣೆಯ ಮುನ್ಸಿಪಲ್ ನಂಬರ್ 12-10-90, ಹಳೆ 12-10-175, ಹೊಸ ವಿಸ್ತೀರ್ಣ 80x40. ಇದನ್ನು ಸ್ಥಳೀಯ ಅತಿಕ್ರಮಣಕಾರರು ಸ್ಥಳವನ್ನು ಅತಿಕ್ರಮಿಸಲು ಹುನ್ನಾರ ನಡೆಸಿದ್ದು, ಕೂಡಲೇ ಸದರಿ ಸ್ಥಳವನ್ನು ಪೆನ್ಸಿಲಿಂಗ್ ಮಾಡಿ ನಗರಸಭೆ ಆಸ್ತಿ ಎಂದು ನಾಮಫಲಕ ಅಳವಡಿಸಬೇಕೆಂದು ಒತ್ತಾಯಿಸಿ ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಸಿಯಾತಲ ಬಡಾವಣೆಯಲ್ಲಿ ಮುನ್ಸಿಪಲ್ ನಂಬರ್ 12-10-90, ಹಳೆ 12-10-175, ಹೊಸ ವಿಸ್ತೀರ್ಣ 80x40 ನಿವೇಶನವನ್ನು ತಾಲೂಕು ರೂರಲ್ ಇಂಡಸ್ಟ್ರಿಯಲ್ ಕೋ ಆಪರೇಟಿವ್ ಸೊಸೈಟಿ ಹೆಸರಿನಲ್ಲಿ ಇದ್ದು, ಕೇವಲ ಸದರಿ ನಿವೇಶನದಲ್ಲಿ ಸ್ವಯಂ ಘೋಷಿತ ತೆರಿಗೆಯನ್ನು ಪಾವತಿಸಿ ಆಸ್ತಿಯ ನನ್ನದೆಂದು
ನಿವೃತ್ತಿ ಕೆಇಬಿ ನೌಕರ ಪ್ರವೀಣ್ ಕುಮಾರ್ ಇವರು ಅತಿಕ್ರಮ ಮಾಡಿಕೊಂಡಿದ್ದು ನಗರಸಭೆ ಪೌರಾಯುಕ್ತರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದ ಜಾಗವನ್ನು ಅತಿಕ್ರಮವನ್ನು ತಡೆಗಟ್ಟಬೇಕೆಂದು ಒತ್ತಾಯಿಸಿದರು. ವಾರ್ಡ್ ನಂಬರ್ 30ರಲ್ಲಿ ಸೇತಲ ಬಡಾವಣೆಯ ಮುನ್ಸಿಪಾಲ್ ನಂಬರ್ 12-10-12-10-175 ಹೊಸ ವಿಸ್ತೀರ್ಣ 80x40 ಇದನ್ನು ಸ್ಥಳೀಯ ಅತಿಕ್ರಮಣಕಾರರ ಸ್ಥಳವನ್ನು ಅತಿಕ್ರಮಿಸಿ ನಿರ್ಧಾರ ನಡೆಸಿದ್ದು ತಕ್ಷಣವೇ ಸದರಿ ಸ್ಥಳವನ್ನು ಫಿನಿಶಿಂಗ್ ಮಾಡಿ ನಗರಸಭೆ ಆಸ್ತಿಯನ್ನು ನಾಮಫಲಕ ಅಳವಡಿಸುವಂತೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಹೇಮರಾಜ್ ಅಶ್ಕಾಂತ್ ರಾಜ್ಯ ಉಪಾಧ್ಯಕ್ಷ ಆದಿತ್ಯನಾಥ್ ಹೋರಾಟ ಸಮಿತಿ ರಾಜ್ಯ ಸಮಿತಿ ನಮ್ಮಲ್ಲಿ ತಿಳ್ಕೊಂಡಿದ್ದೇನೆಂದರೆ ರಾಯಚೂರು ನಗರ ಸೇತಲ ಬಡಾವಣೆಯಲ್ಲಿ ವಾರ್ಡ್ ನಂಬರ್ ಸಂಖ್ಯೆ 30ರಲ್ಲಿ ಬರುವ ಮುನ್ಸಿಪಾಲ್ 12-10-90 ಹಳೆ 12-10-175 ಹೊಸ ವಿಸ್ತೀರ್ಣ 80-40 ನಿವೇಶನ ತಾಲೂಕು ರೂರಲ್ ಇಂಡಸ್ಟ್ರಿ ಕೋಆಪರೇಟಿವ್ ಸೊಸೈಟಿ ಹೆಸರಿನಲ್ಲಿದ್ದು ಕೇವಲ ಸದರಿ ನಿವೇಶನದಲ್ಲಿ SAS ಸ್ವಯಂ ಘೋಷಿತ ತೆರಿಗೆಯನ್ನು ಭಾವಿಸಿ ಆಸ್ತಿಯು ನನ್ನದೆಂದು ಶ್ರೀ ಪ್ರವೀಣ್ ಕುಮಾರ್ ತಂದೆ ಗೋಪಾಲ್ ಮೂರ್ತ ಕೆಇಬಿ ನೌಕರರು ಇವರು ಕಬ್ಜೆ ಮಾಡಿಕೊಂಡಿದ್ದು ಇರುತ್ತದೆ. ಸದರಿ ಸ್ಥಳವು ತಾಲೂಕು ರೂರಲ್ ಇಂಡಸ್ಟ್ರಿ ಕೋಆಪರೇಟಿವ್ ಸೊಸೈಟಿ ಮೇಲಿಲ್ಲ ಎಂದು ಸಹಕಾರಿ ಸಂಘಗಳ ಉಪನಿಬಂಧಕರು ಪತ್ರ ನೀಡಿದ್ದು ಸದರಿ ಸ್ಥಳವನ್ನು ಸರ್ಕಾರದ ವಶಕ್ಕೆ ಅಂದರೆ ನಗರಸಭೆ ವಶಕ್ಕೆ ಪಡೆದು ಸಾರ್ವಜನಿಕರ ಅನುಕೂಲಕ್ಕಾಗಿ ಸಮುದಾಯ ಭವನ, ಗ್ರಂಥಾಲಯ, ಇತರ ವಿವಿಧ ಸರ್ಕಾರಿ ಕಟ್ಟಡಗಳನ್ನು ಉಪಯೋಗ ಮಾಡಿಕೊಳ್ಳಲು ಈ ವಿಷಯವಾಗಿ ಈಗಾಗಲೇ ವಿವಿಧ ಸಂಘಗಳು ಮನವಿ ಪತ್ರವನ್ನು ನಗರಸಭೆ ಹಾಗೂ ಜಿಲ್ಲಾಡಳಿತಕ್ಕೆ ನೀಡಿದರೂ ಸಹ ಕೇವಲ ನೋಟಿಸ್ಗಳು ಮಾತ್ರ ಸೀಮಿತವಾಗಿ ಅಂತಿಮ ಸೂಚನಾ ಪತ್ರ ಸಹ ದಿನಾಂಕ 19/8/2011 ನೀಡಿದ್ದು ತದನಂತರ ಯಾವುದೇ ಕ್ರಮ ಜರುಗಿಸುವುದಿಲ್ಲ. ಸೂಚನಾ ಪತ್ರದ ಪ್ರತಿಗಳನ್ನು ತಮ್ಮ ನ್ಯಾಯಪರ ಗಮನಕ್ಕೆ ಲಗತ್ತಿಸಿದೆ. ಕಾರಣ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಾವುಗಳು ನಗರಸಭೆ ಪೌರಾಯುಕ್ತರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರದ ಜಾಗವನ್ನು ಅತಿಕ್ರಮಣ ಆಗುವುದನ್ನು ತಪ್ಪಿಸಬೇಕಾಗಿ ತಮ್ಮಲ್ಲಿ ಕೋರಿದೆ. ಈಗಾಗಲೇ ಅತಿಕ್ರಮಣದಾರರು ಕಾಂಪೌಂಡ್ ಗೋಡೆಯನ್ನು ನಿರ್ಮಾಣ ಮಾಡಲು ಬರದಿಂದ ಪ್ರಯತ್ನಿಸಿದ್ದಾರೆ. ಸ್ಥಳದ ಫೋಟೋಗಳನ್ನು ಈ ಪತ್ರಕ್ಕೆ ಲಭಿಸಿದೆ. ತಾವುಗಳು ಈ ವಿಷಯದ ಬಗ್ಗೆ ಮಾನ್ಯ ಪೌರಾಯುಕ್ತರು ನಗರಸಭೆ ರಾಯಚೂರು ಇವರಿಗೆ ಕಟ್ಟುನಿಟ್ಟಾಗಿ ಸೂಚಿಸಿ ಕ್ರಮ ಜರುಗಿಸಲು ಹೋದಲ್ಲಿ ನಗರಸಭೆ ಕಾರ್ಯಾಲಯವನ್ನು ಮುತ್ತಿಗೆ ಹಾಕುವುದು ಅನೇರವಾಗುತ್ತದೆ ಎಂದು ನಮ್ಮಲ್ಲಿ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ಜಿ ನರಸಿಂಹಲು, ಪ್ರಭುರಾಜ್, ತಾಯಪ್ಪ ಗದಾರ್, ಕಲ್ಲೂರು ಲಕ್ಷ್ಮಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಆಹಾರ ಧಾನ್ಯಗಳ ಮೇಲೆ ವಿಧಿಸಿರುವ GST ತೆರಿಗೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಆಹಾರ ಧಾನ್ಯಗಳ ಮೇಲೆ ವಿಧಿಸಿರುವ GST ತೆರಿಗೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿರಂತರ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಜೊತೆಗೆ ಆಹಾರ ಧಾನ್ಯ ಮತ್ತು ದಿನಬಳಕೆಯ ಅಕ್ಕಿ, ಜೋಳ, ರಾಗಿ, ಮಜ್ಜಿಗೆ, ಪನ್ನೀರ್, ಬೆಲ್ಲ, ಜೇನುತುಪ್ಪ, ಆಸ್ಪತ್ರೆಯ ಕೊಠಡಿಗಳು, ಲಾಡ್ಜಿಂಗ್, ಸೋಲಾರ್ ವಾಟರ್ ಹೀಟರ್ಗಳು, ಎಲ್ಇಡಿಗಳು, ಬಲ್ಬ್ಗಳು, ರೈತರ ಕೃಷಿ ಯಂತ್ರೋಪಕರಣಗಳು ಮತ್ತು ಶಾಲಾ ಮಕ್ಕಳು ಬಳಸುವ ಪೆನ್, ಪೆನ್ಸಿಲ್, ಕಂಪಾಸ್, ಗ್ಲೋಬಲ್ಗಳು ಮತ್ತು ಇನ್ನಿತರ ವಸ್ತುಗಳ ಮೇಲೆ GST ಶೇಕಡಾ 5% ಮತ್ತು ಶೇಕಡಾ 12% ತೆರಿಗೆಯನ್ನು ಏರಿಸಿರುವುದು ಖಂಡನೀಯ. ಹೊರ ದೇಶದ ಸ್ವಿಸ್ ಬ್ಯಾಂಕಿನಲ್ಲಿ ಇರುವ ಕಪ್ಪು ಹಣವನ್ನು ವಾಪಸ್ ತರಬೇಕು. ನ್ಯಾಷನಲ್ ಬ್ಯಾಂಕ್ಗಳಿಂದ ಸಾಲ ಮಾಡಿರುವ ಮತ್ತು ತೆರಿಗೆ ಕಟ್ಟದ ವಿಜಯ್ ಮಲ್ಯ, ಲಲಿತಾ ಮೋಲ ಇವರುಗಳ ಬ್ಯಾಂಕುಗಳ ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಿದೇಶಗಳಲ್ಲಿ ಮಜಾ ಮಾಡುತ್ತಿರುವವರನ್ನು ಜೈಲಿಗೆ ಕಳಿಸಿ ಮತ್ತು ಇವರು ಮಾಡಿರುವ ಕೋಟ್ಯಾಂತರ ರೂಪಾಯಿಗಳು ವಂಚನೆ ಮಾಡಿರುವ ಹಣವನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ವಿದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಸರ್ಕಾರಿ ಇಂಜಿನಿಯರ್ಗಳು ಇವರು ಮಾಡಿರುವ ಬೇನಾಮಿ ಆಸ್ತಿಯನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಂಡು ಅಕ್ರಮ ಆಸ್ತಿ ಮತ್ತು ಬೇನಾಮಿ ಆಸ್ತಿಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಸರ್ಕಾರ ನವದೆಹಲಿಯ ಸನ್ನಿಧಿಗೆ ವಿಷಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆಹಾರ ಧಾನ್ಯಗಳ ಮೇಲೆ ವಿಧಿಸಿರುವ ಶೇಕಡಾ 5% 10% GST ತೆರಿಗೆ ಹಿಂಪಡೆಯುವುದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರಂತರ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಜೊತೆಗೆ ಆಹಾರ ಧಾನ್ಯ ಮತ್ತು ದಿನಬಳಕೆಯ ಅಕ್ಕಿ, ಜೋಳ, ರಾಗಿ, ಮಜ್ಜಿಗೆ, ಬೆಲ್ಲ, ಜೇನುತುಪ್ಪ, ಆಸ್ಪತ್ರೆ ಕೊಠಡಿಗಳಲ್ಲಿ ಲಾಡ್ಜಿಂಗ್, ಸೋಲಾರ್ ವಾಟರ್ ಹೀಟರ್ಗಳು, LED ಬಲ್ಬ್ಗಳು, ರೈತರ ಕೃಷಿ ಯಂತ್ರೋಪಕರಣಗಳು ಮತ್ತು ಶಾಲೆ ಮಕ್ಕಳು ಪೆನ್ಸಿಲ್, ಕಾರ್ಪೆಟ್, ಬಲ್ಬ್ ಮತ್ತು ಇನ್ನಿತರ ವಸ್ತುಗಳ ಮೇಲೆ GST 5% ಮತ್ತು 12% ಏರಿಸುವುದರಿಂದ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಸಾಮಾನ್ಯರ ಪಾಡು ಏನು, ಅವರ ಕುಟುಂಬಗಳ ಜೀವನ ನಿರ್ವಹಣೆ ಹೇಗೆ, ಅಗತ್ಯ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಿರುವ ತೆರಿಗೆ ಹೊರೆಯನ್ನು ವಾಪಸ್ ಪಡೆಯಬೇಕು. ಜನಸಾಮಾನ್ಯ ರಕ್ತ ಹರಿಯುವ ಬಡತನ ಮತ್ತು ಹಸಿವು ಮತ್ತು ಈ ಜನ ಸಾಮಾನ್ಯರಿಗೆ ಕಾಡುತ್ತದೆ. ಇಂತಹ ಪದೇ ಪದೇ ಬೆಲೆ ಏರಿಕೆಯಿಂದ ಬಡ ಕುಟುಂಬಗಳನ್ನು ಒಂದಕ್ಕೊಂದು ಊಟ ಸಿಗದೆ ಉಪವಾಸವಿದ್ದು ಸಾಯುವ ಸ್ಥಿತಿಯಲ್ಲಿ ಬಂದಿರುತ್ತಾರೆ. ಆದ್ದರಿಂದ ಜನಜೀವನಕ್ಕಾಗಿ ವಸ್ತುಗಳ ಮೇಲೆ ವಿಧಿಸಿರುವಂತಹ GST ತೆರಿಗೆ ಕ್ರಮವನ್ನು
ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಾಮಾಜಿಕ ನಾಯಕ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಬೇಡಿಕೆಗಳು: ಹೊರ ದೇಶದ ಯೂಸ್ ಬ್ಯಾಂಕಿನಲ್ಲಿ ಇರುವ ಕಪ್ಪು ಹಣವನ್ನು ನಮ್ಮ ದೇಶಕ್ಕೆ ವಾಪಸ್ ತರಬೇಕು. ನ್ಯಾಷನಲ್ ಬ್ಯಾಂಕ್ಗಳಿಂದ ಸಾಲ ಮಾಡಿರುವಂತಹ ಮತ್ತು ತೆರಿಗೆ ಕಟ್ಟಡ ವಿಜಯ ಮಲ್ಯ, ಲಲಿತಾ ಮೋದಿ ಇವರುಗಳನ್ನು ಬ್ಯಾಂಕ್ಗಳು ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ದೇಶದಲ್ಲಿ ಮಜಾ ಮಾಡುತ್ತಿರುವಂತಹ ಕೆರೆ ತುಂಬಿ ಜೈಲಿಗೆ ಕಳಿಸಿ ಮತ್ತು ಇವರು ಮಾಡಿರುವಂತಹ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿರುವ ಹಣವನ್ನು ವಾಪಸ್ ಪಡೆಯಬೇಕು. ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ರಶ್ಮಿ ಆಸ್ತಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಂಡು ಕ್ರಮ ಆಸ್ತಿ ಮತ್ತು ಬೇನಾಮಿ ಆಸ್ತಿಯನ್ನು ವಾಪಸ್ ಪಡೆಯಬೇಕೆಂದು. ಈ ಸಂದರ್ಭದಲ್ಲಿ ಆನಂದ್ ಯಗ್ನೂರು, ಪ್ರಕಾಶ್ ಕುಮಾರ್ ನರಸಿಂಹಲು, ದೇವೇಂದ್ರಪ್ಪ ಗುರ್ಜಾಪುರ್, ಸಿದ್ದಪ್ಪ ಸೇರಿದಂತೆ ಇತರರು ಇದ್ದರು. ಸಿದ್ಧಾಂತ ಶಿಖಾಮಣಿ ಉಪನ್ಯಾಸ ಮತ್ತು ಇಷ್ಟಲಿಂಗ ಪೂಜೆ ಸಮಾರೋಪ. ಪೂರ್ಣಕುಂಭ ಕಳಸಗಳ ಮೆರವಣಿಗೆ. ಶುದ್ಧ ಮನಸ್ಸಿನ ಪೂಜೆ ಗಂಗೆಯಷ್ಟೇ ಪವಿತ್ರವಾದದ್ದು. ಕಾಶಿ ಜಗದ್ಗುರು. ಕಸ ವಿಲೇವಾರಿ 6 ಹೊಸ ಟ್ರ್ಯಾಕ್ಟರ್ಗಳ ಉದ್ಘಾಟನೆ. ಕಸ ವಿಲೇವಾರಿ ವ್ಯವಸ್ಥೆಯಲ್ಲಿ ಸುಧಾರಣೆ. ಶೀಘ್ರದಲ್ಲಿ ಆಪ್ ಮೂಲಕ ಜನರ ದೂರುಗಳ ವಿಲೇವಾರಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಮಾನ್ವಿ ತಾಲೂಕಿನಲ್ಲಿ ಕೃಷಿ ಹೊಂಡ ನಿರ್ಮಾಣದ ಹೆಸರಿನಲ್ಲಿ ಅಕ್ರಮ. ತನಿಖೆಗೆ ಆಗ್ರಹಿಸಿ ಜಾಗೃತ ರೈತ ಸಂಘದಿಂದ ಪ್ರತಿಭಟನೆ. ಸಿಂಗನೋಡಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ. ತನಿಖೆಗೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ಮನವಿ. ಆರೋಗ್ಯ ಇಲಾಖೆ ಉಪಕೇಂದ್ರಗಳ ದುರಸ್ತಿ ಹೆಸರಿನಲ್ಲಿ ಅಕ್ರಮ. ತನಿಖಾಧಿಕಾರಿಗಳ ನಡೆ ಖಂಡಿಸಿ ಪ್ರತಿಭಟನೆ. ಆಹಾರ ಪದಾರ್ಥಗಳ ಮೇಲೆ ಜಿಎಸ್ಟಿ ರದ್ದಿಗೆ ಆಗ್ರಹಿಸಿ ಎಸ್ಟಿಪಿಐ ಪ್ರತಿಭಟನೆ. ಸರ್ಕಾರಿ ಸ್ಥಳ ಅತಿಕ್ರಮಿಸಲು ಹುನ್ನಾರ. ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಮತ್ತು ಆಹಾರ ಧಾನ್ಯಗಳ ಮೇಲೆ ವಿಧಿಸಿರುವ ಜಿಎಸ್ಟಿ ಹಿಂಪಡೆಯಲು ಒತ್ತಾಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು Eurokids, India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮಿನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶಲ್ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ
ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್, ಸುಖ್ ಶಾಂತಿ ನಗರ್ ನಿಯರ್ FCI ಗೋಡೌನ್, ಆಶಾಪುರ್ ರೋಡ್, ರಾಯಚೂರು.